ಒಂದು ಸರಿ ಒಬ್ಬ ವ್ಯಕ್ತಿಗೆ ಒಂದು ಹದ್ದುವಿನ ಮೊಟ್ಟೆ ಸಿಕ್ತು. ಅವನು ಆ ಮೊಟ್ಟೆನ ಒಂದು ಕೋಳಿ ಗೂಡಲಿಟ್ಟ. ಆ ಹದ್ದು ಕೋಳಿ ಮರಿಗಳ ಜೊತೆ ಹುಟ್ಟಿತು, ಮತ್ತೆ ಅವುಗಳ ಜೊತೆನೆ ದೊಡ್ಡದಾಯ್ತು. ಮತ್ತೆ ಅದು ಒಂದು ಕೋಳಿ ಅಂತ ತಿಳ್ಕೊಂಡು ಅಲ್ಲಿರೋ ಕೋಳಿ ಜೊತೆ ಅದರ ಮರಿಗಳೇನ್ ಮಾಡ್ತಿತ್ತೋ ಅದು ಕೂಡ ಅದನ್ನೇ ಡಿಟ್ಟೋ ಮಾಡ್ತಿತ್ತು. ಅದು ಹುಳುಗಳು ತಿನ್ನೋಕೆ ಮಣ್ಕೇರಿತು, ಅದು ಕೋಳಿಗಳ ತರ ಕೂಗ್ತು ಕೂಡ. ಮತ್ತೆ ಇದೇ ರೀತಿ ವರ್ಷ ಕಳಿತು. ಮತ್ತೆ ಒಂದು ದಿನ ಅದು ಆಕಾಶದಲ್ಲಿ ಒಂದು ಅದ್ಭುತವಾದ ಪಕ್ಷಿನ ನೋಡ್ತು. ಆ ಪಕ್ಷಿ ವೇಗವಾಗಿ ಗಾಳಿಯ ಮಧ್ಯ ತನ್ನ ವಿಶಾಲವಾದ ರೆಕ್ಕೆಯನ್ನ ಜಾಸ್ತಿ ಅಲ್ಲಾಡಿಸದೆ ತುಂಬಾ ಆರಾಮಾಗಿ ಹಾರ್ತಿತ್ತು. ಆ ಹದ್ದು ಆಶ್ಚರ್ಯದಿಂದ ಪಕ್ಷಿಗೆ ನೋಡ್ತಾ ತನ್ನ ಪಕ್ಕದಲ್ಲಿರೋ ಕೋಳಿಗೆ ಕೇಳ್ತು, ಅದ್ಯಾರು? ಆಗ ಕೋಳಿ ಹೇಳ್ತು, ಅದು ಹದ್ದು, ಪಕ್ಷಿಗಳ ರಾಜ. ಅವನು ಆಕಾಶದವನು, ನಾವು ಭೂಮಿಯವರು ಕೋಳಿಗಳು. ಮತ್ತೆ ನಾವು ಅಷ್ಟೊಂದು ಎತ್ತರದಲ್ಲಿ ಹಾರೋಕಾಗಲ್ಲ. ಇದೇ ಒಂದು ಚಿಕ್ಕ ಮಾತಿಂದ ನಾನು ಒಂದು ಕೋಳಿ ಅಂತ ಯೋಚಿಸಿ ಆ ಹದ್ದು ಯಾವತ್ತೂ ಆಕಾಶದಲ್ಲಿ ಹಾರೋದಕ್ಕೆ ಆಗ್ಲಿಲ್ಲ. ಮತ್ತೆ ಒಂದು ಕೋಳಿಯ ಜೀವನ ಬದುಕ್ತಾ ಒಂದಿನ ಸತ್ತೋಯ್ತು. ಮತ್ತೆ ಈ ಮಾತು ಪಕ್ಷಿಗಳದಲ್ಲ. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಮಾರಲ್, ಯಾವಾಗ ನೀವು ಕೋಳಿಗಳ ಮಧ್ಯೆ ಆಡ್ತಿರೋ ಆಗ ನೀವು ಹದ್ದುವಿನ ತರ ಹಾರೋದಕ್ಕಾಗಲ್ಲ. ಆ ಜನರು ನಿಮ್ಮನ್ನ ಸದಾ ನೆಗೆಟಿವ್ ಫೀಲ್ ಮಾಡಿಸ್ತಾರೆ, ಯಾಕಂದ್ರೆ ನಿಮ್ಮ ವಿಚಾರಗಳು ಮತ್ತೆ ವ್ಯವಹಾರಗಳು ಅವರಿಂದ ತುಂಬಾ ಪ್ರಭಾವಿತರಾಗುತ್ತೆ. ಆದ್ರೆ ನಾನು ಈ ಕೋಳಿಗಳ ಮಧ್ಯ ನಿಮ್ಮನ್ನ ಹದ್ದು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬನ್ನಿ, ಜೊತೆಲಿ ಹಾರೋಣ.